ಸಿದ್ಧರಾಗೋದನ್ನ ಸರಿ. ಈಗ ಕನ್ನಡ ವಿಷಯದ ಬಗ್ಗೆ ಏನ್ ಮಾಡೋಣ, ತಪ್ಪಲ ಹಾಕೋದ್ರ ಬಗ್ಗೆ ಕಲಿಯೋಣ. ತುಂಬಾ ಚೆನ್ನಾಗಿದೆ ಸರಿನಾ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದು ಹೆಂಗೆ ಇರುತ್ತಂದ್ರೆ, ಛಂದಸ್ಸಿನಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಎರಡು ಅಂಶಗಳು. ಒಂದು ಸರಿನಾ, ಎರಡನೇದು ಗುರು. ಇದರ ಒಂದು ಗುರುತು ಹೇಗಿದೆ ಅಂದ್ರೆ ಈ ರೀತಿ ಸೂಚಿಸ್ತೀವಿ. ಇದು ಗಣಿತದಲ್ಲಿ ಮೈನಸ್ ಇಲ್ಲ, ಕನ್ನಡದಲ್ಲಿ ಏನಂತೀವಿ ಗುರು ಅಂತ. ಆಮೇಲೆ ನಾವು ಇದ್ರ ಬಗ್ಗೆ ಹೇಗಿದೆ ಗೊತ್ತಾಗಿದೆ. ಇನ್ನು ಅಂತಂದ್ರೆ ಈ ಗುರು ಒಳಗಡೆ ಎರಡು ಏನಂತೆ ಮಾತ್ರೆಗಳು ಅಂತ ಕರಿತೀವಿ. ಎಷ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಎರಡು. ಹಾಗಾದ್ರೆ ಈ ಲಘುವಿನಲ್ಲಿ ಎಷ್ಟಿರುತ್ತೆ? ಇದು ಗೊತ್ತಲ್ವಾ, ನಾನು ಹೇಳಿದ್ದೀನಿ. ಸರಿ, ಈಗ ಏನ್ ಮಾಡ್ತೀನಿ, ನಾನು ನೇರವಾಗಿ ಪದ್ಯನ ತಗೋತೀನಿ. ನೀವು ಏನ್ ಮಾಡ್ಬೇಕು, ಅದಕ್ಕೆ ಮತ್ತು ನಾವು ಹಾಕೊಡ್ಬೇಕು. ಯಾಕಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕಲ್ವಾ. ಮುಂದೆ ಪರೀಕ್ಷೆಗೆ 3 ಕ್ಲಾಸ್ ಬರುತ್ತೆ. ಸೊ ಈಗ ನಾನು ಪದ್ಯ ಕೊಡ್ತೀನಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸರಿ. ಎಷ್ಟಿದೆ ಮಾತ್ರೆಗಳ ಸಂಖ್ಯೆ ಎಷ್ಟಿದೆ? 4 ಮತ್ತೆ 3 ಗಣಗಳಿವೆ. ಹೀಗಾಗಿ ಸೂತ್ರ ಏನಿರುತ್ತೆ, 4 ಮತ್ತೆ 3 ಗಣಗಳ ಜೊತೆಗೆ ಏನಂತ ಕನ್ನಡ ಪದ್ಯ ಇದೇ ರೀತಿ ಮಾಡಬೇಕು. ಆಯ್ತಾ? ನಾನು ಬೇರೆ ಏನಿದೆ ಏನೋ ಹೊಸ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ಏನೋ ಪರೀಕ್ಷೆಗೆ ಎಲ್ಲರೂ ಸಿದ್ಧರಾಗಬೇಕು. ಆಯ್ತಾ?